ರಥಸಪ್ತಮಿ ಇದು ಎಂ.ಎಸ್. ರಾಜಶೇಖರ್ ಅವರ ನಿರ್ದೇಶನದಲ್ಲಿ 1986ರಲ್ಲಿ ತೆರೆ ಕಂಡಿದೆ. ಇದು ವಿದ್ಯುಲ್ಲತಾ ಸಾಸನೂರವರ ಇದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರವಾಗಿದೆ. ಮನಮೆಚ್ಚಿದ ಹುಡುಗಿ ಇದು ಎಂ.ಎಸ್. ರಾಜಶೇಖರ್ ಅವರ ಸಾರಥ್ಯದಲ್ಲಿ 1987ರಲ್ಲಿ ತೆರೆಕಂಡ ಚಿತ್ರವಾಗಿದೆ. ಇದು ಕುಂ ವೀರಭದ್ರಪ್ಪನವರ ಬೇಟೆ ಎಂಬ ಕಾದಂಬರಿ ಆಧಾರಿತ ಚಿತ್ರವಾಗಿದೆ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಯಾವ ಚಿತ್ರಗಳು ಕಾದಂಬರಿಯನ್ನು ಆಧರಿಸಿ ನಿರ್ಮಿತವಾಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಸಂಯುಕ್ತ ಇದು 1988ರಲ್ಲಿ ಬಿಡುಗಡೆಯಾದ ಈ ಚಿತ್ರಕ್ಕೆ ಕೆ.ಎನ್. ಚಂದ್ರಶೇಖರ್ ಶರ್ಮಾ ಅವರ ನಿರ್ದೇಶನವಿದೆ. ಈ ಚಿತ್ರವು ಕಾಕೋಳು ಸರೋಜಾರಾವ್ರವರ ಇದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರವಾಗಿದೆ. ಮಿಡಿದ ಶ್ರುತಿ 1992ರಲ್ಲಿ ತೆರೆಗೆ ಬಂದ ಈ ಚಿತ್ರಕ್ಕೆ ಎಂ.ಎಸ್. ರಾಜಶೇಖರ್ ಅವರ ನಿರ್ದೇಶನವಿದೆ. ಇದು ಸಾಹಿಸುತೆ ಅವರ ಇದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರವಾಗಿದೆ. ಜಗಮೆಚ್ಚಿದ ಹುಡುಗ 1993ರಲ್ಲಿ ತೆರೆಗೆ ಕಂಡ ಈ ಚಿತ್ರವು ಎಚ್.ಆರ್. ಭಾರ್ಗವ ನಿರ್ದೇಶನದಿಂದ ಕೂಡಿದೆ. ಈ ಚಿತ್ರವು ಸಾಯಿಸುತೆಯವರ ನಿಶಾಂತ್ ಎಂಬ ಕಾದಂಬರಿ ಆಧಾರಿತ ಚಿತ್ರವಾಗಿದೆ. ಚಿರಬಾಂಧವ್ಯ 1993ರಲ್ಲಿ ಬಿಡುಗಡೆಯಾದ ಈ ಚಿತ್ರಕ್ಕೆ ಎಂ.ಎಸ್. ರಾಜಶೇಖರ್ ಅವರ ನಿರ್ದೇಶನವಿದೆ. ಇದು ಸಾಯಿಸುತೆಯವರ ಇದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರವಾಗಿದೆ. ಆನಂದ ಜ್ಯೋತಿ ಚಿ ದತ್ತರಾಜ್ ರವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರವು 1993ರಲ್ಲಿ ತೆರೆ ಕಂಡಿದೆ. ಇದು ಕಾಕೋಳು ಸರೋಜಾರಾವ್ರವರ ಮಾಂಗಲ್ಯ ಮಾಲೆ ಎಂಬ ಕಾದಂಬರಿ ಆಧಾರಿತ ಚಿತ್ರವಾಗಿದೆ. ಸವ್ಯಸಾಚಿ ಎಂ.ಎಸ್. ರಾಜಶೇಖರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರವು 1995ರಲ್ಲಿ ತೆರೆ ಕಂಡಿದೆ. ಇದು ವಿಜಯ್ ಸಾಸನೂರವರ ಇದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರವಾಗಿದೆ. ಮನಮಿಡಿಯಿತು ಎಂ.ಎಸ್. ರಾಜಶೇಖರ್ ಅವರ ನಿರ್ದೇಶನದ ಈ ಚಿತ್ರವು 1995ರಲ್ಲಿ ಬಿಡುಗಡೆ ಹೊಂದಿದೆ. ಇದು ಅಶ್ವಿನಿಯವರ ಇದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರವಾಗಿದೆ. ದೊರೆ ನಿರ್ದೇಶಕ ಶಿವಮಣಿಯವರ ಸಾರಥ್ಯದಲ್ಲಿ ಮೂಡಿಬಂದ ಈ ಚಿತ್ರವು 1995ರಲ್ಲಿ ತೆರೆ ಕಂಡಿದೆ. ಇದು ಕುಂ ವೀರಭದ್ರಪ್ಪನವರ ಬೇಲಿಯ ಹೂಗಳು ಎಂಬ ಕಾದಂಬರಿ ಆಧಾರಿತ ಚಿತ್ರವಾಗಿದೆ. ಜನುಮದ ಜೋಡಿ ಟಿ.ಎಸ್. ನಾಗಾಭರಣ ನಿರ್ದೇಶನದಲ್ಲಿ ತೆರೆಕಂಡ ಈ ಚಿತ್ರವು 1996ರಲ್ಲಿ ಬಿಡುಗಡೆಯಾಗಿದೆ. ಇದು ಗುಜರಾತಿನ ಕಾದಂಬರಿಕಾರರಾದ ಶ್ರೀ ಪನ್ನಲಾಲ್ ಪಟೇಲ್ ರವರ ಮಲೇಲಾ ಜೀವ್ ಎಂಬ ಕಾದಂಬರಿ ಆಧಾರಿತ ಚಿತ್ರವಾಗಿದೆ. ಪ್ರೇಮರಾಗ ಹಾಡು ಗೆಳತಿ ಇದು ಸುನಿಲ್ ಕುಮಾರ್ ದೇಸಾಯಿ ನಿರ್ದೇಶನದ ಚಿತ್ರವಾಗಿದ್ದು 1997ರಲ್ಲಿ ತೆರೆ ಕಂಡಿದೆ. ಇದು ಎಂಡಮೂರಿ ವೀರೇಂದ್ರನಾಥ್ ರವರ ನಿಶ್ಶಬ್ದ ಎಂಬ ಕಾದಂಬರಿ ಆಧಾರಿತ ಚಿತ್ರವಾಗಿದೆ. ಚಿಗುರಿದ ಕನಸು ಇದು 2003ರಲ್ಲಿ ಬಿಡುಗಡೆಯಾಗಿದ್ದು ಟಿ.ಎಸ್. ನಾಗಾಭರಣರವರ ನಿರ್ದೇಶನ ಈ ಚಿತ್ರಕ್ಕಿದೆ. ಇನ್ನು ಈ ಚಿತ್ರವು ಡಾಕ್ಟರ್ ಕೆ. ಶಿವರಾಮ ಕಾರಂತರ ಇದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರವಾಗಿದೆ. ಗಂಡುಗಲಿ ಕುಮಾರರಾಮ ಇದು ಭಾರ್ಗವ ಎಚ್.ಆರ್. ರವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದು 2006ರಲ್ಲಿ ತೆರೆ ಕಂಡಿದೆ. ಇದು ಸು ರುದ್ರಮೂರ್ತಿ ಶಾಸ್ತ್ರಿಯವರ ಇದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರವಾಗಿದೆ. ಸಂತೆಯಲ್ಲಿ ನಿಂತ ಕಬೀರ 2016ರಲ್ಲಿ ತೆರೆಕಂಡ ಈ ಚಿತ್ರಕ್ಕೆ ಇಂದ್ರಬಾಬುರವರ ನಿರ್ದೇಶನವಿದೆ. ಈ ಚಿತ್ರವು ಭೀಷ್ಮ ಸಹಾನಿಯವರ ಹಿಂದಿ ನಾಟಕ ಕಬೀರ್ ಕಡಾ ಬಜಾರ್ ಮೇ ಎಂಬುದರಿಂದ ಆಧಾರಿತವಾಗಿದೆ.